ಸುತ್ತೋಲೆಯನ್ನು ಈ ದಿನ ಹರಿದು ಬಿಸಾಡುವ ಮೂಲಕ ರಾಜ್ಯ ಸರ್ಕಾರ ಈ ಕೂಡಲೇ ಈ ಸುತ್ತೋಲೆಯನ್ನು ಹಿಂಪಡೆದುಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ರಾಜ್ಯ ಉಚ್ಚ ನ್ಯಾಯಾಲಯದ ಮೆಟ್ಟಿಲೇರಿ ಸರ್ಕಾರಕ್ಕೆ ಛೀಮಾರಿ ಹಾಕ್ಸ್ಬೇಕಾಗತ್ತೆ ಅಂತೇಳಿ ಶ್ರೀರಾಮ ಸೇನೆ ಇವತ್ತು ಘಂಟಾಘೋಷವಾಗಿ ಘೋಷಣೆ ಮಾಡುತ್ತೆ. ಹರಿರಪ್ಪ ಇಸ್ವಿ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಹಿಜಾಬ್ ಸಮವಸ್ತ್ರದ ಭಾಗ ಅಲ್ಲ ಅಂತೇಳಿ ತನ್ನ ಘನವೆತ್ತ ತೀರ್ಪನ್ನು ಪ್ರಕಟಿಸಿತು. ಆದರೆ ಕೋಮುವಾದಿ ಕಾಂಗ್ರೆಸ್ ಸರ್ಕಾರ ತನ್ನ ಮುಸ್ಲಿಂ ಓಲ್ಡೈಕೆಗಾಗಿ ಉಚ್ಚ ನ್ಯಾಯಾಲಯ ತೀರ್ಪನ್ನು ವಿರೋಧಿಸಿ ನಿನ್ನೆ ಶಿಕ್ಷಣ ಸಚಿವರ ಮೂಲಕ ಹಿಜಾಬ್ ಸಮವಸ್ತ್ರದ ಭಾಗ ಅಂತೇಳಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅದ್ರ ಜೊತೆಗೆ ಶಿವದಾರ ಮತ್ತೆ ಜನಿವಾರ ಸಹ ಧರಿಸ್ಬೋದು ಅಂತ ಹೇಳ್ತಾರೆ. ಶಿವದಾರ ಜನಿವಾರಗಳ ಬಗ್ಗೆ ಈ ಸುತ್ತೋಲೆಯಲ್ಲಿ ಪ್ರಸ್ತಾಪ ಮಾಡಬಾರ್ದಾಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ ಅದು ಸಮವಸ್ತ್ರದ ಒಳಗೆ ಧರಿಸ್ತಕ್ಕಂಥದ್ದು. ಅದನ್ನ ಯಾರು ಗುರ್ತಿಡಿದು ಈತ ಜಾತಿ ಯಾವುದು ಧರ್ಮ ಯಾವುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಸಹ ಇದರೊಳಗೆ ಸೇರಿಸಿರ್ತಕ್ಕಂಥದ್ದು ಅಪೇಕ್ಷಾರ್ಹವಾಗಿದೆ. ಜೊತೆಗೆ ಸಿಖ್ಖರ ಟರ್ಬೈನ್ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸಿಖ್ಖರ ಜನಸಂಖ್ಯೆ ಎಷ್ಟಿದೆ ಅದನ್ನು ಸಹ ಅನವಶ್ಯಕವಾಗಿ ಸೇರಿಸಿದ್ದಾರೆ. ಅದನ್ನು ಸಹ ತೆಗಿಬೇಕು ಅಂತೇಳಿ ಈ ಕೂಡಲೇ ಈ ಸುತ್ತೋಲೆಯನ್ನು ಹಿಂಪಡೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಇವತ್ತು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಕೂಡಲೇ ಹಿಂಪಡೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಇದನ್ನ ಉಗ್ರ ಹೋರಾಟದ ಜೊತೆಗೆ ಕಾನೂನಿನ ಕಟಕಟೆಯಲ್ಲಿ ಸರ್ಕಾರಕ್ಕೆ ಛೀಮಾರಿ ಹಾಕ್ಸ್ಬೇಕಾಗತ್ತೆ ಅಂತೇಳಿ ಶ್ರೀರಾಮ್ ಸೇನೆ ಈ ಸಂದರ್ಭದಲ್ಲಿ ಹೇಳ್ತಾ ತಹಶೀಲ್ದಾರರ ಮುಖೇನ ಈ ದಿನ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರಕ್ಕೆ ಹಿಜಾಬ್ ಆದೇಶವನ್ನು ಹಿಜಾಬ್ ಆದೇಶವನ್ನು ಕೂಡಲೇ ಹಿಂಪಡೆದುಕೊಳ್ಬೇಕು. ಹಿಜಾಬ್ ಆದೇಶವನ್ನು ಕೂಡಲೇ ಹಿಂಪಡೆದುಕೊಳ್ಬೇಕು. ಕೋಮುವಾದಿ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಿ ಸುತ್ತೋಲೆಯನ್ನ ಈ ದಿನ ಹರಿದು ಬಿಸಾಡುವ ಮೂಲಕ ರಾಜ್ಯ ಸರ್ಕಾರ ಈ ಕೂಡಲೇ ಈ ಸುತ್ತೋಲೆಯನ್ನು ಹಿಂಪಡೆದುಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ರಾಜ್ಯ ಉಚ್ಚ ನ್ಯಾಯಾಲಯದ ಮೆಟ್ಟಿಲೇರಿ ಸರ್ಕಾರಕ್ಕೆ ಛೀಮಾರಿ ಹಾಕ್ಸ್ಬೇಕಾಗತ್ತೆ ಅಂತೇಳಿ ಶ್ರೀರಾಮ ಸೇನೆ ಇವತ್ತು ಘಂಟಾಘೋಷವಾಗಿ ಘೋಷಣೆ ಮಾಡುತ್ತೆ. ಹರಿರಪ್ಪ